ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಂತ್ರಿಗಿರಿಗಾಗಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿರುವಂತಹ ಹಿರಿಯ ಶಾಸಕರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮಲ್ಲಿಕಾರ್ಜುನ ಖರ್ಗೆಯವರ ಮುಂದೆ ಸಚಿವ ಸ್ಥಾನದ ಹಕ್ಕೊತ್ತಾಯವನ್ನ ಮಂಡಿಸಿದ್ದು ಸಹಾಯದ ಅಭಯ ಸಿಕ್ಕಿದೆ. ಆದರೂ ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗಲೇಬೇಕು ಅಂತ ಪಟ್ಟು ಹಿಡಿದಿರುವಂತಹ ಶಾಸಕರು ಇನ್ನೂ 2-3 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡೋಕೆ ನಿರ್ಧರಿಸಿದ್ದಾರೆ. ಮಂತ್ರಿಗಿರಿಗಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕರ ದೆಹಲಿ ಯಾತ್ರೆ. ಸಂಪುಟ ಪುನರ್ರಚನೆ ಬಗ್ಗೆ ಖರ್ಗೆ ಭರವಸೆ, ಶಾಸಕರು ಖುಷ್. ರಾಜ್ಯದ ಗ್ಯಾರಂಟಿ ಸರ್ಕಾರ 3 ವರ್ಷಗಳ ಸಂಭ್ರಮದ ಹೊಸ್ತಿಲಲ್ಲಿದೆ. ಇದೇ ಹೊತ್ತಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆಗೆ ಕೂಗು ಜೋರಾಗಿದೆ. ಸಂಪುಟ ಪುನರ್ರಚನೆಯ ಹಕ್ಕೊತ್ತಾಯಕ್ಕಾಗಿ ಕಾಂಗ್ರೆಸ್ನ ಶಾಸಕರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದು ಹೈಕಮಾಂಡ್ ಭೇಟಿಗಾಗಿ ಕಾದು ಕುಳಿತಿದ್ದಾರೆ. ಇದರ ನಡುವೆ ಕಳೆದ ರಾತ್ರಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದ ಶಾಸಕರು ಫುಲ್ ಖುಷಿಯಾಗಿದ್ದಾರೆ. ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡಿರುವಂತಹ ಶಾಸಕರು ಭಾನುವಾರದಿಂದಾನೂ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ಬಾರಿ ಅದೇನೇ ಆಗಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗದೆ ಬೆಂಗಳೂರಿಗೆ ವಾಪಸ್ಸಾಗದೇ ಇರೋಕೆ ಹಠ ಹಿಡಿದು ಕೂತಿದ್ದಾರೆ. ಆದ್ರೀಗ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಸಣ್ಣದೊಂದು ಆಶಾಕಿರಣ ಕಾಣಿಸಿದೆ. ಕಳೆದ ರಾತ್ರಿ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಭೇಟಿಯಾದ ಶಾಸಕರು ತಮ್ಮ ಹಕ್ಕೊತ್ತಾಯವನ್ನ ಸಲ್ಲಿಕೆ ಮಾಡಿದ್ರು. ಅದಕ್ಷ ಸಚಿವರನ್ನ ಕೈಬಿಟ್ಟು 2-3 ಬಾರಿ ಗೆದ್ದಿರುವಂತಹ ಶಾಸಕರಿಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕಡೆಯಿಂದಲೂ ಭರವಸೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಮೀಟ್ ಮಾಡಿದ್ವಿ. ನಾಳೆ ಸುರ್ಜೇವಾಲಾಗೆ ಮತ್ತು ಶ್ರೀಮಾನ್ ವೇಣುಗೋಪಾಲ್ ಅವರು ಬರ್ತಾರೆ. ಅವ್ರಿಗೆ ಇಬ್ಬರಿಗೆ ಮೀಟ್ ಮಾಡಿ ನಾವು ಆಮೇಲೆ ಬೆಂಗಳೂರಿಗೆ ಹೋಗ್ತೀವಿ. ನಾವು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೂಡ ಕೇಳಿದ್ದೀವಿ. ಸಿಕ್ಕರೆ ಅವರು ಕೂಡ ಮೀಟ್ ಮಾಡಿ ಎಲ್ಲ ಪಕ್ಷದ ಪರಿಸ್ಥಿತಿ ಎಲ್ಲ ಏನು ಆಗುವಗಳು ಏನು ನಡೀತಾ ಇದೆ ಏನೇನು ಎಲ್ಲ ವಿವರಣೆ ಮಾಡಿ ನಾವು ಬೆಂಗಳೂರು ವಾಪಸ್ ಹೋಗ್ತೀವಿ. ಮುಖ್ಯಮಂತ್ರಿಗಳ ಬಗ್ಗೆ ಆಗಲಿ ಯಾವ್ದ್ರ ಬಗ್ಗೆ ನಾವು ಮಾತಾಡಲಿಲ್ಲ ಅಂತ ನಾವೆಲ್ಲ 30 ಜನ ಕೂತ್ಕೊಂಡು ಮೀಟಿಂಗ್ ಮಾಡಿ ಒಂದೇ ಒಂದು ಪಾಯಿಂಟ್ ಪ್ರೋಗ್ರಾಮ್ ಅಂದರೆ ಆದಷ್ಟು ಬೇಗನೆ ಸಂಪುಟ ಬದಲಾವಣೆ ಮಾಡಿ ನಮಗೆಲ್ಲ ಅವಕಾಶ ಕೊಡಿ ಕೇಳೋಕ್ಕೋಸ್ಕರ ಬಂದಿದ್ದೀವಿ. ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಿಗ್ಗೆ ಎಲ್ಲರೂ ಬರ್ತಾರೆ. 16ನೇ ತಾರೀಕಿಂದ 17ನೇ ತಾರೀಕು ಸುಮಾರು 30 ಜನ ಅಂತೂ ಡೆಫಿನೆಟ್ ಆಗಿ ಇರ್ತಾರೆ. 30 ಜನ ಕೂಡ ನಾವೆಲ್ಲ ಒತ್ತಡ ಹೇಳ್ತೀವಿ. ಥ್ಯಾಂಕ್ ಯು. ಇನ್ನು 2-3 ದಿನ ದೆಹಲಿಯಲ್ಲೇ ಶಾಸಕರ ವಾಸ್ತವ್ಯ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲೇಬೇಕು ಅಂತ ಪಟ್ಟು ಹಿಡಿದಿರುವ ಶಾಸಕರು ಇವತ್ತು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಯತ್ನಿಸಿದ್ದಾರೆ. ಆದರೆ ಚುನಾವಣೆಯಲ್ಲಿ ಬ್ಯುಸಿ ಇರುವ ಕಾರಣ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಇನ್ನೂ 2-3 ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯ ಹೂಡೋಕೆ ಶಾಸಕರು ನಿರ್ಧರಿಸಿದ್ದಾರೆ. ಸಚಿವ ಸಂಪುಟವನ್ನು ಪುನರ್ರಚಿಸಬೇಕು, ಹೊಸಬರಿಗೆ ಅವಕಾಶವನ್ನು ಮಾಡಬೇಕು, ಹಿರಿಯರಿಗೆ ಅವಕಾಶ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೇವೆ. ಮಲ್ಲಿಕಾರ್ಜುನ ಖರ್ಗೆರವರು ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ, ಕೇಳಿದ್ದಾರೆ. ಎಲ್ಲ ಒಂದು ಕಡೆಗೆ ನಮ್ಮ ಮನವಿಗೆ ಅವರು ಸ್ಪಂದಿಸಿದ್ದಾರೆ ಅಂತಕ್ಕಂಥ ಭಾವನೆ ನಮಗಿದೆ. ಹಾಗಾಗಿ ಬಹುಶಃ ನಮಗೆ ಅವರ ಭೇಟಿ ನಮಗೆ ಸಮಾಧಾನ ತಂದಿದೆ. ಕಾಂಗ್ರೆಸ್ನ ಮುಖಂಡರುಗಳನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಅವರ ಕಾಲವನ್ನು ಕೇಳಿದ್ದೇವೆ. ಅವರ ಭೇಟಿ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಕೂಡ ನಾವು ಮಾಡ್ತೇವೆ. ದೆಹಲಿಗೆ ದೌಡಾಯಿಸಿದ ಶಾಸಕ ರಾಘವೇಂದ್ರ ಹಿಟ್ನಾಳ್. ಮಂತ್ರಿಗಿರಿಗಾಗಿ ಪಟ್ಟು ಹಿಡಿದು ಈಗಾಗಲೇ 20ಕ್ಕೂ ಹೆಚ್ಚು ಶಾಸಕರು ರಾಷ್ಟ್ರ ರಾಜಧಾನಿಯಲ್ಲಿ ಬಿಡಾರ ಹೂಡಿದ್ದಾರೆ. ಇದೀಗ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೂಡ ಟೀಮ್ ಸೇರ್ಕೊಂಡಿದ್ದಾರೆ. 3 ಬಾರಿ ಶಾಸಕರಾಗಿರುವಂತಹ ರಾಘವೇಂದ್ರ ಹಿಟ್ನಾಳ್ ಶತಾಯ ಸಚಿವರಾಗೋಕೆ ಸರ್ಕಸ್ ಮಾಡ್ತಿದ್ದಾರೆ. ಈಗಾಗಲೇ ಹೈಕಮಾಂಡ್ ಮಟ್ಟದ ಕೆಲ ಪ್ರಮುಖ ನಾಯಕರನ್ನ ಭೇಟಿಯಾಗಿರುವ ರಾಘವೇಂದ್ರ ಹಿಟ್ನಾಳ್ ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ. ಒಟ್ಟಾರೆ ರಾಜ್ಯ ಸರ್ಕಾರಕ್ಕೆ ಮುಂದಿನ ತಿಂಗಳು 3 ವರ್ಷ ತುಂಬಲಿದ್ದು
ಉಳಿದ 2 ವರ್ಷವಾದರೂ ಸಚಿವರಾಗೋಕೆ ಹಿರಿಯ ಶಾಸಕರು ಶತ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಶಾಸಕರ ಒತ್ತಡಕ್ಕೆ ಹೈಕಮಾಂಡ್ ಮಣಿದು ಸಂಪುಟ ಪುನರಚನೆಗೆ ಕೈ ಹಾಕುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.